2024 ಫೆಬ್ರವರಿ 14th ಹೆಂಗಿತ್ತು ಅಂತ. ಹಿ ಬಾಟ್ ಮಿ ರೋಸಸ್, ಅದು ನನಗೆ ನೆನಪಿದೆ. ಅವ್ರು ಪ್ರತಿ ಸತಿ ನನ್ನ ಮೀಟ್ ಮಾಡಕ್ಕೆ ಬಂದಾಗ್ಲೂ ರೋಸಸ್ ತೊಗೊಂಬರೋರು. ಸೊ ದಟ್ಸ್ ಲೈಕ್ ಅ ಫಾಂಡೆಸ್ಟ್ ಮೆಮರಿ. ಈವನ್ ನಾವು ಹಿ ಬ್ರಿಂಗ್ಸ್ ಮಿ ರೋಸಸ್. ಎಲ್ಲೇ ಹೊರಗಡೆ ನಾವು ಹೋದಾಗ್ಲೂ ನಿಮ್ಗೆ ಗೊತ್ತಿರುತ್ತೆ, ಸಿಗ್ನಲಲ್ಲಿ ನಿಲ್ಸಿದ ತಕ್ಷಣ ರೋಸ್ಗಳು ಮಾರ್ಕೊಂಡು ಬರ್ತಾರೆ. ಸೊ ಹಿ ಆಲ್ವೇಸ್ ಬೈಸ್ ಮೀ ಫ್ಲವರ್ಸ್. ಸೊ ಅದೊಂದು ಖುಷಿ ನನ್ಗೆ. ರೋಸ್ ನೋಡಿದ ತಕ್ಷಣ ಏನೆಲ್ಲ ನೆನಪಾಗುತ್ತೆ ಮಾನ್ವಿತಾಗೆ ಸಡನ್ ಆಗಿ? ಅರುಣ, ಸೊ ಅವರು ಒಂದು ವರ್ಷನ್ ಹೇಳಿದ್ರು, ನಿಮ್ಮ ವರ್ಷನಲ್ಲಿ ವ್ಯಾಲೆಂಟೈನ್ಸ್ ಡೇ ಹೆಂಗಿತ್ತು? ಇವ್ರನ್ನ ಮೀಟ್ ಮಾಡಿ ಒಂದು 4-5 ತಿಂಗಳುಗಳಾಗಿತ್ತು. ಅವಾಗ ಮದುವೆ ಆಗ ಇದು ಪ್ಲ್ಯಾನ್ಸ್ ಅಲ್ಲಿ ಇದ್ವಿ. ಸೊ ಫೈನಲೈಸ್ ಎಲ್ಲ ಆಗಿತ್ತು, ಪೇರೆಂಟ್ಸ್ ಅವ್ರ ಜೊತೆ ಎಲ್ಲ ಮಾತಾಡಿ ಎಲ್ಲ ಡಿಸ್ಕಸ್ ಆಗಿತ್ತು. ಸೊ ಒಳ್ಳೆ ಮೆಮೊರೀಸೇ ಇದೆ. 1 ವರ್ಷ ಆಗಿರೋದು ಗೊತ್ತೇ ಆಗ್ತಿಲ್ಲ ನನಗೆ. ಈಗ ಫೆಬ್ರವರಿ ಅಂದಾಗ ಈಗ ಅನಿಸ್ತಾ ಇದೆ ನನಗೆ 1 ವರ್ಷ ಆಗೋಗಿದೆಯಲ್ಲ ಅಂತ. ಲಾಸ್ಟ್ ಇಯರ್ ಫೆಬ್ 14th ಎಲ್ಲಿ ಹೋಗಿದ್ರಿ? ಡೇಟ್ ಮಾಡ್ತಿದ್ದೀರಾ ಅಂತ ಅವ್ರು ಹೇಳಿದ್ರು. ಡಿನ್ನರಿಗಂತೂ ಹೋಗಿರ್ತೀರಾ? ನನಗೆ ತುಂಬ ವೇಗ್ಲಿ ನೆನಪಿದೆ. ಐ ಥಿಂಕ್ ವಿ ಹ್ಯಾವ್ ಹ್ಯಾಡ್ ಬೆಟರ್ ಮೆಮರೀಸ್ ದ್ಯಾನ್ ವ್ಯಾಲೆಂಟೈನ್ಸ್ ಡೇ. ಐ ಥಿಂಕ್ ನಮಗೆ ಪ್ರತಿದಿನ ವ್ಯಾಲೆಂಟೈನ್ಸ್ ಡೇ. ಸೊ ಯಾ, ದಟ್ ಇಸ್ ಫಾರ್ ಶೋರ್. ಅವರು ಇಂಟ್ರೋವರ್ಟ್, ನಾನು ಇಂಟ್ರೋವರ್ಟ್, ಬಟ್ ಇಬ್ರು ಸೇರಿದಾಗ ಇಬ್ರು ಎಕ್ಸ್ಟ್ರೋವರ್ಟ್ಸ್ಗಳು. ಅರುಣ್ ಕೇಳ್ತೀನಿ, ನಿಮ್ಮನ್ನು ಪದೇ ಪದೇ ನಾನು ಮಾತಾಡ್ಸೋಕ್ಕೆ ಚಾನ್ಸ್ ಸಿಗ್ತಾನೆ ಇರುತ್ತೆ, ಅರುಣ್ ಅವ್ರು ಸಿಗಲ್ವಲ್ಲ. ಸೊ ಅರುಣ್ ಅವರಿಗೆ ಮಾನ್ವಿತಾ ಯಾಕೆ ಇಷ್ಟ ಆದ್ರು ಅಂತ? ನನಗೆ ಅವ್ರು ಮೀಟ್ ಮಾಡಿದಾಗ ನಾನು ಮುಂಚೆನೂ ಹೇಳಿದ್ದೀನಿ, ಅವ್ರದ್ದು ಪಾಸಿಟಿವ್ ನೇಚರ್ ತುಂಬ ಇಷ್ಟ ಆಗಿದೆ. ಅಂದರೆ ಅವರು ಎಂಥ ಟೈಮಲ್ಲಿ ಆದ್ರೂ ಏನೇ ಕಷ್ಟ ಇದ್ರೂ ಅದನ್ನು ಎಷ್ಟೊಂದು ಜನ ಕಿರಿಕಿರಿ ಮಾಡ್ತಾರೆ, ಅದ್ರ ಬಗ್ಗೆನೇ ಹೇಳೋದು, ಇದು ಸರಿಗಿಲ್ಲ ಅದು ಸರಿಗಿಲ್ಲ. ಇವರು ನಾನು ನೋಡಿರೋ ಪ್ರಕಾರ ಯಾವುದೇ ಸಿಚುವೇಶನಲ್ಲಾದ್ರೂ ಪಾಸಿಟಿವ್ ಆಗಿರ್ತಾರೆ. ಏನೇ ಒಂದು ಜಗಳ ಏನೇ ಒಂದು ಆದ್ರೂ ಶಿ ಇಸ್ ದ ಫಸ್ಟ್ ಒನ್ ಟು ಸೆಟ್ಲ್ ಇಟ್. ಏನು ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಖಂಡಿತವಾಗ್ಲೂ ಇರುತ್ತೆ. ಅದೇನೇ ಜಗಳ ಆದ್ರೂ ಬೇಗ ಸೆಟಲ್ ಮಾಡ್ತಾರೆ. ಏನ್ ಕರೀತೀರಾ? ಕರಿತೀನಿ, ಹೇಳಿ ನೀವೇ. ಅವ್ರು ಹೇಳಿ. ಅದು ಚೇಂಜ್ ಆಗ್ತಾ ಇರತ್ತೆ, ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅದು.